ನೋಡಿ ಸ್ನೇಹಿತರೆ, ಇದು ಹಲಸಿನ ಬೀಜ. ಇದು ಭಾಳ ಎಳೆದಿದೆ, ಸ್ವಲ್ಪ ಬೆಳೆದಿದೆ. ಇದರಿಂದ ಇವತ್ತು ಒಂದು ವಿಶೇಷವಾದ ಖಾದ್ಯ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದಾಗಿದೆ. ಇದನ್ನು ರೌಂಡಕ್ಕೆ ಸ್ಲೈಸ್ ಥರ ಹೆಚ್ಕೋಬೇಕು. ಈ ಥರ ಅಷ್ಟು ತೆಳು ಬರಲಿ ನೋಡಿ. ಈ ಥರ ರೌಂಡ್ ಸ್ಲೈಸ್ ಬಂದಿದೆ. ಇದನ್ನು ನೀರಲ್ಲಿ ನೆನೆಸ್ಬೇಕು, ಮೇಣ ಇರೋದ್ರಿಂದ. ನೆಕ್ಸ್ಟ್ ಇದನ್ನೇನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನೆಕ್ಸ್ಟ್ ಇದನ್ನ ಒಲೆ ಮೇಲೆ ಇಟ್ಟು ಬೇಯಿಸ್ಬೇಕು. ಬೇಯಿಸೋ ಹೊತ್ತಿಗೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಆದಷ್ಟು ಕೆಂಪು ಉಪ್ಪನ್ನೇ ಬಳಸಿ. ಗೋಕರ್ಣ ಸಾಣಿಕಟ್ಟ ಉಪ್ಪು ಭಾಳ ಒಳ್ಳೆಯದು. ಬಿಳಿ ಉಪ್ಪು ಬಳಸಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕೆಂಪು ಉಪ್ಪು. ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ನೆಕ್ಸ್ಟು ಕಡಲೆ ಹಿಟ್ಟು, ಗಂಟಿಲ್ದಂಗೆ ಕ್ಲೀನಾಗಿ ಕಲಿಸ್ಬೇಕು. ನೋಡಿ, ಇಲ್ಲೇ ಹಲಸಿನ ಗುಜ್ಜಿಗೆದು ರೌಂಡ್ ಸ್ಲೈಸ್ ಬೇಯ್ತಾ ಇದೆ. ಇನ್ನೊಂದು ನಿಮಿಷ ಬೆಂದಿದ್ದು ಸಾಕು. ಈ ಬೋಂಡ ಹಿಟ್ಟಿಗೆ ಒಂದು 4 ಅಜ್ವಾನ. ಇದು ಹಾಕೋ ಉದ್ದೇಶ ಏನಪ್ಪ ಅಂದರೆ ವಾಯು ನಿವಾರಣೆ ಆಗಲಿ ಅಂತ. ಕಡಲೆ ಹಿಟ್ಟು ಸ್ವಲ್ಪ ವಾಯು ಹಂಗೆ ನಿವಾರಣೆ ಆಗೋಕ್ಕಾಗಿ ಇದನ್ನು ಹಾಕೋದು. ಇಲ್ಲಿ ನಾನು ಸೋಡಾ ಪುಡಿ ಹಾಕಿಲ್ಲ, ಬೇಕಾದ್ರೆ ಹಾಕೋಬೋದು, ಬೇಡದಿಂದ ಬಿಡ್ಬೋದು. ಅದು ನಿಮ್ಗೆ ಬಿಟ್ಟಿದ್ದು. ನೀರೆಲ್ಲ ಬಸ್ತು ಆರಿಸಿದ್ದೀನಿ. ಈಗ ಬಾಣಲಿ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತಲ್ಲಿ ಎಣ್ಣೆ ಕಾಯುತ್ತೆ. ಈಗ ಹಿಟ್ಟು ರೆಡಿ ಇದೆ. ಕಲಸಿ ಸ್ವಲ್ಪ ಮುಂಚೆ ಇಡಬೇಕು, ಚೆನ್ನಾಗಾಗುತ್ತೆ. ಬಂಡಿ ಕಾದಿದೆ. ಬಿಡಿ, ಸ್ವಲ್ಪ ಹೊತ್ತಲ್ಲಿ ಬೇಯುತ್ತೆ ನೋಡಿ. ಈ ಥರ ಕಲ್ಲು ಮಣ್ಣತ್ತು ಬರೋ ಥರ ಬೇಯಿಸ್ಬೇಕು. ಆಮೇಲೆ ಗುಳ್ಳೆ ಯಾವ ನಿಲ್ತಾವೆ ಬೆಂತು ಅಂತ. ಆಲ್ಮೋಸ್ಟ್ ಹೊಂಬಣ್ಣ ಬಂದಿದೆ. ಈಗ ಇದು ತುಂಬ ಚೆನ್ನಾಗಿದೆ ಹಲಸಿನಕಾಯಿ ಬೋಂಡ. ಯಾರ್ಯಾರು ಬೇಕು ನಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ, ಭಾಳ ಟೇಸ್ಟ್ ಇದೆ. ನಿಮಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ, ಮನೇಲೇ ನೀವು ಟ್ರೈ ಮಾಡಿ ನೋಡಿ.